ಎಲ್ಲರಿಗೂ ನಮಸ್ಕಾರಗಳು. ನಿಮ್ಮ ಟೈಲರಿಂಗ್ ಮಿಷಿನ್ನಲ್ಲಿ ಈ ರೀತಿಯಾಗಿ ಸೌಂಡ್ ಬರ್ತಾ ಇದೆಯಾ? ಕೇಳಿಸ್ಕೊಳ್ಳಿ. ಈ ರೀತಿಯಾಗಿ ನಿಮ್ಮ ಮಿಷಿನು ಕೂಡ ಸೌಂಡ್ ಬರ್ತಾ ಇದೆಯಾ? ನನಗೆ ಕಮೆಂಟ್ ಮಾಡಿ ತಿಳಿಸಿ, ಯಾರ್ಯಾರ ಮಿಷಿನಲ್ಲಿ ಈ ರೀತಿ ಸೌಂಡ್ ಬರ್ತಾ ಇದೆ ಅನ್ನೋದನ್ನು. ಇದು ಯಾಕೆ ಬರ್ತಾ ಇದೆ ಅನ್ನೋದನ್ನು ನಾನು ಇವಾಗ ತಿಳಿಸ್ಕೊಡ್ತೀನಿ. ಸ್ಕಿಪ್ ಮಾಡ್ದೇನೆ ಈ ವಿಡಿಯೋನ ನೋಡಿ. ನಾನು ಮೊದಲು ಯೂಸ್ ಮಾಡ್ತಾ ಇದ್ದಿದ್ದು ಚಿಕ್ಕ ಮಿಷಿನ್ನೇನೆ. ಅದಕ್ಕೂ ಕೂಡ ನಾನು ಮೋಟ್ರನ್ನ ಫಿಕ್ಸ್ ಮಾಡ್ಕೊಂಡಿದ್ದೆ. ಅದು ಇಷ್ಟೊಂದು ಸೌಂಡು ನನಗೆ ಬರ್ತಾ ಇರಲಿಲ್ಲ. ಇದು ಇವಾಗ ತಗೊಂಡು ಒಂದೂವರೆ ತಿಂಗಳಾಯಿತು ಅಷ್ಟೇ. ನಾನು ಅಂದ್ಕೊಂಡಿದ್ದೆ ದೊಡ್ಡ ಮಿಷಿನೆಲ್ಲ ಈ ರೀತಿಯೇ ಸೌಂಡ್ ಬರೋದು ಅಂದ್ಕೊಂಡ್ಬಿಟ್ಟಿದ್ದೆ. ನಾನು ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿರಲಿಲ್ಲ. ಒಂದು ಬ್ಲೌಸನ್ನ ಸ್ಟಿಚ್ ಮಾಡೋ ಅಷ್ಟೊತ್ತಿಗೆ ನನಗೆ ತುಂಬ ತಲೆನೋವೇ ಬಂದ್ಬಿಡೋದು. ಈ ಸೌಂಡ್ಗೆ ಬೇಜಾರು ಆಗ್ತಾಯಿತ್ತು. ನಾನು ಹೀಗೆ ಇರ್ಬೋದೇನೋ, ಈ ಮಿಷಿನ್ಗಳೆಲ್ಲ ಇವಾಗ ಬರೋ ಮಿಷಿನೆಲ್ಲ ಈ ರೀತಿ ಸೌಂಡೇ ಬರುತ್ತೇನೋ ಅಂತಲೇ ಅಂದ್ಕೊಂಡೇ ಸುಮ್ಮನೆ ಇದ್ದೆ ನಾನು. ಆಮೇಲೆ ಗೊತ್ತಾಯಿತು ನನಗೆ. ನಾನು ಮೋಟ್ರನ್ನು ಕೂಡ ಒಳ್ಳೆ ಕಂಪ್ನಿದನ್ನೇ ಹಾಕ್ಸಿದ್ದೆ. ನಾನು ಸಿಂಗಾರ್ ಕಂಪ್ನಿದನ್ನೇ ಮೋಟ್ರು ಕೂಡ ಒಳ್ಳೆಯದನ್ನೇ ಹಾಕ್ಸಿದ್ದೆ. ಯಾಕೆಂದರೆ ತುಂಬ ಬಟ್ಟೆಗಳು ಹೊಲಿತಾ ಇರ್ತೀವಲ್ಲ, ಚೆನ್ನಾಗಿರೋದೇ ಬೇಕು ಅಂದ್ಕೊಂಡು. ಆದ್ರೂ ನನಗೆ ಗೊತ್ತಿರಲಿಲ್ಲ. ನನಗೆ ನಮ್ಮ ಅತ್ತೆ ಮಗಳೊಬ್ಬಳು ಕಾಲ್ ಮಾಡಿದ್ಲು. ಅವಳ ಹತ್ರ ಮಾತಾಡಿಕೊಂಡೆ ನಾನು ಬಟ್ಟೆನ ಸ್ಟಿಚ್ ಮಾಡ್ತಾಯಿದ್ದೆ. ಅವಳು ಹೇಳಿದ್ಲು, ಆಂಟಿ ಏನಕ್ಕೆ ಇಷ್ಟು ಸೌಂಡ್ ಬರ್ತಾ ಇದೆ ನಿಮ್ಮ ಮಿಷಿನ್ನು ಅಂತ ಕೇಳಿದ್ಲು. ನಾನು ಅವಾಗ ಅವಳ ಹತ್ರ ಗೊತ್ತಿಲ್ಲ ಏನಾಗಿದೆ ಅನ್ನೋದು ಅಂತ ಎಲ್ಲ ನಾನು ವೀಡಿಯೋ ಕಾಲ್ ಮಾಡಿ ತೋರಿಸ್ದೆ ನನ್ನ ಮಿಷಿನ್ ಏನಾದರೂ ಆಗಿದೆಯಾ ಅಂತ. ಅವಾಗ ಅವಳು ತಿಳಿಸ್ಕೊಟ್ಲು ನಾನು ಏನು ಮಿಸ್ಟೇಕ್ ಮಾಡಿದ್ದೀನಿ ಅನ್ನೋದನ್ನು. ಅದು ನನ್ನ ಮಿಸ್ಟೇಕ್ನ ಇವಾಗ ಸರಿ ಮಾಡ್ಕೊಳ್ಬೇಕು. ಅದಕ್ಕೆ ಮುಂಚೆನೇ ನನಗೆ ಫಸ್ಟ್ ಇವಾಗ ವಿಡಿಯೋ ಮಾಡಿ ಕೆಲವರು ಕೇಳ್ತಾ ಇದ್ರು ಕೂಡ ಕಮೆಂಟಲ್ಲಿ ನನಗೆ, ಅಕ್ಕ ನಾವು ನೈಟ್ ಬಟ್ಟೆ ಹೊಲಿಯೋಕ್ಕಾಗಲ್ಲ ಮತ್ತು ತುಂಬ ಸೌಂಡ್ ಬರುತ್ತೆ ನಮ್ಮ ಮಿಷಿನ್ಗಳು, ನಾವು ಸೆಕೆಂಡ್ ಫ್ಲೋರಲ್ಲಿದ್ದೀವಿ, ತುಂಬ ಸೌಂಡ್ ಬರುತ್ತೆ ಅಂತ ಒಬ್ಬರು ಕಮೆಂಟ್ ಕೂಡ ಮಾಡಿದರು. ಹಾಗಾಗಿ ಅವ್ರಿಗೆಲ್ಲ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಇವಾಗಲೇ ಫಸ್ಟ್ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಏನು ಮಿಸ್ಟೇಕ್ ಮಾಡಿದ್ದೀನಿ ಅಂತಂದರೆ, ಈ ಮೋಟ್ರ್ ಹಾಕ್ಸಿದ್ದೀವಲ್ಲ, ಈ ರೀತಿ ಮೋಟ್ರಲ್ಲಿ ಕಾರ್ಬನ್ ಇರಬಾರ್ದು. ಕಾರ್ಬನ್ ಇಲ್ಲದೆ ಇರೋಂಥದ್ದು ನಾವು ಮೋಟ್ರನ್ನ ಹಾಕಿಸ್ಕೊಳ್ಬೇಕು. ನನಗೂ ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ನಾನು ಇದು ವಿಡಿಯೋ ಕಾಲ್ ಮಾಡಿ ಇದರಲ್ಲಿ ತೋರಿಸ್ದೆ ನಾನು ಅವಳಿಗೆ. ಇದರಲ್ಲಿ ನನಗೆ ಕಾರ್ಬನ್ ಇದೆ ಅನ್ನೋದು ಕೂಡ ಗೊತ್ತಿರಲಿಲ್ಲ. ಅದನ್ನು ನೋಡಿದ ಮೇಲೇ ಗೊತ್ತಾಗಿದೆ ಇದ್ರ ಒಳಗಡೆ ಕಾರ್ಬನ್ ಇದೆ. ಅದಿದ್ರೇ ಈ ರೀತಿ ನಮಗೆ ಸೌಂಡ್ ಬರುತ್ತಂತೆ ಮೋಟ್ರು. ನನಗೆ ಗೊತ್ತಾಗಿರಲಿಲ್ಲ. ಇವಾಗ ಕಾರ್ಬನ್ ಲೆಸ್ ಇರೋಂತಹ ಮೋಟ್ರನ್ನ ತಗೊಳ್ಬೇಕು. ಇಲ್ಲಿ ಹೋಗಿ ನಾನು ವಿಚಾರಿಸ್ದೆ, ಆದ್ರೂ ನನಗೆ ಯಾಕೋ ಸಮಾಧಾನ ಆಗಿಲ್ಲ. ಅದಕ್ಕೋಸ್ಕರನೇ ನಾನು ಊರಿನಲ್ಲೇ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಊರಿಗೆ ಹೋಗಬೇಕಿತ್ತು. ನನಗೆ ಬಟ್ಟೆಗಳು ಜಾಸ್ತಿ ಇರೋದ್ರಿಂದ ನಾನು ಇವತ್ತು ಹೋಗಿಲ್ಲ. ನಾನು ನಾಳೆ ಅಥವಾ ನಾಡಿದ್ದು ಊರಿಗೆ ಹೋಗಿ ನಾನು ಅದೇ ಯಾವುದು ಮೋಟ್ರ್ ಇದೆಯೋ ಅದನ್ನು ತೊಗೊಂಡು ಬರ್ತೀನಿ. ಅದನ್ನು ಬುಧವಾರ ಅಥವಾ ಗುರುವಾರ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಯಾವ ರೀತಿ ಇವಾಗ ನೋಡಿ ಈ ರೀತಿ ಸೌಂಡ್ ಬರ್ತಾ ಇದೆ, ಅದು ಯಾವ ರೀತಿ ಸೌಂಡ್ ಬರುತ್ತೆ ಅನ್ನೋದನ್ನು ಕೂಡ ನಾನು ತಿಳಿಸ್ತೀನಿ. ಬುಧವಾರ ಅಥವಾ ಗುರುವಾರ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಯಾವುದು ಮೋಟ್ರು ಅನ್ನೋದನ್ನು ನಾನು ತಿಳಿಸ್ತೀನಿ. ಆದರೆ ನೀವು ತಗೊಳ್ಳೋವಾಗ ಯಾವತ್ತೂ ಕಾರ್ಬನ್ನು ಇರಬಾರ್ದಂತೆ. ಅದರ ಒಳಗಡೆ ಕಾರ್ಬನ್ ಲೆಸ್ ಇರೋಂಥ ಮೋಟ್ರನ್ನ ತಗೊಳ್ಬೇಕು. ಹಾಗಾದರೆ ಸೌಂಡ್ ಬರಲ್ಲ. ನಾನು ಕಂಪ್ನಿದಲ್ವಾ, ಒಳ್ಳೆ ಕ್ವಾಲಿಟಿ ಇರುತ್ತೆ, ಚೆನ್ನಾಗಿರುತ್ತೆ ಅಂದ್ಕೊಂಡು ನಾನು ತಗೊಂಡೆ. ಆದರೆ ಈ ಸೌಂಡ್ಗೆ ನನಗೆ ಬಟ್ಟೆಗಳನ್ನ ಸ್ಟಿಚ್ ಮಾಡೋದಕ್ಕೆ ನನ್ನ ಕೈಲಿ ಆಗ್ತಾನೇ ಇಲ್ಲ. ಎಲ್ಲಾದರೂ ಒಂದು ದಿನಕ್ಕೆ 2-3 ಬ್ಲೌಸ್ ಹೊಲಿದ್ರೆ ನನಗೆ ತಲೆನೋವು ಗ್ಯಾರಂಟಿ. ಅಷ್ಟು ನಾಳೆಗೆ ಬಟ್ಟೆ ಹೊಲಿಯೋದೇ ಬೇಡ ಅನ್ನೋ ಥರಕ್ಕೆ ಆಗ್ತಾಯಿತ್ತು. ನನಗೂ ಗೊತ್ತಿರಲಿಲ್ಲ ದೊಡ್ಡ ಮಿಷಿನ್ ಇದೇ ರೀತಿ ಸೌಂಡ್ ಏನೋ ಅಂತಲೇ ತಿಳ್ಕೊಂಬಿಟ್ಟಿದ್ದೆ. ನೋಡಿ ಯಾವ ರೀತಿ ಸೌಂಡ್ ಬರುತ್ತೆ, ಇಷ್ಟು ಸೌಂಡ್ ಬರುತ್ತೆ. ಅದು ಸೈಲೆಂಟಾಗಿ ಇದ್ಬಿಟ್ರಂತೂ ನೈಟ್ ಟೈಮ್ ಬಟ್ಟೆನೇ ಸ್ಟಿಚ್ ಮಾಡೋಕ್ಕಾಗಲ್ಲ. ಆದರೆ ನಮ್ಮ ಮನೆ ಹತ್ರ ಸ್ವಲ್ಪ ಎಲ್ಲ ಮಲಗೋದು ಲೇಟ್ ಆಗಿರೋದ್ರಿಂದ ನಾನು ಸ್ವಲ್ಪ ಬಟ್ಟೆಗಳನ್ನ ಸ್ಟಿಚ್ ಮಾಡ್ತಿದ್ದೆ ನೈಟ್ ಟೈಮು. ಅದಕ್ಕೆ ನಿಮಗೆಲ್ಲ ತಿಳಿಸ್ಬೇಕು ಅನ್ನಿಸ್ತು. ಆದಷ್ಟು ನೀವು ಕಾರ್ಬನ್ ಲೆಸ್ ಇರೋಂತಹ ಮೋಟ್ರನ್ನ ಹಾಕ್ಕೊಳ್ಳಿ ನಿಮ್ಮ ಟೈಲರಿಂಗ್ ಮಿಷಿನ್ಗೆ, ಆವಾಗ ಸೌಂಡ್ ಬರೋದಿಲ್ಲ. ಅವಳು ಕೂಡ ನನಗೆ ವಿಡಿಯೋ ಕಾಲಲ್ಲಿ ತೋರಿಸಿದ್ಲು, ಒಂದು ಚೂರು ಸೌಂಡ್ ಬರೋಲ್ಲ, ಸ್ವಲ್ಪ ಗುಯ್ ಅಂತ ಸೌಂಡ್ ಬರುತ್ತೆ ಅಷ್ಟೇ, ಒಂದು ಚೂರು, ಬೇರೆ ಇನ್ನೇನು ಬರಲ್ಲ. ಅಷ್ಟು ಚೆನ್ನಾಗಿದೆ ಅದು ಮೋಟ್ರು.
ಅವಳು ತೊಗೊಂಡಿರೋದು ನನ್ನ ಹೆಸರು ಮರ್ತೇ ಹೋಯ್ತು. ಅದು ಫೋಟೋ ಏನೋ ಕಳಿಸಿದ್ಲು, ನಾನು ಕರೆಕ್ಟಾಗಿ ನೋಡಿಲ್ಲ. ನಾನು ಅದನ್ನು ತೊಗೊಂಡು ಬಂದು ನಾನು ಬುಧವಾರ ಅಥವಾ ಇಲ್ಲ ಗುರುವಾರದ ಮೇಲೆ ವಿಡಿಯೋ ಬರುತ್ತೆ. ನಾನು ಊರಿಗೆ ಹೋಗ್ತಾ ಇರೋದ್ರಿಂದ 1-2 ದಿನ ಲೇಟ್ ಆಗುತ್ತೆ. ಅದಕ್ಕೆ ನಾನು ಇದನ್ನು ಫಸ್ಟು ತಿಳಿಸ್ಬೇಕು ಅನ್ನಿಸ್ತು, ಹಾಗಾಗಿ ವಿಡಿಯೋ ಮಾಡಿದೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ. ಇನ್ನೂ ಏನೇ ಬೇಕಿದ್ರೂ ಮಾಹಿತಿ ಬೇಕಾದರೆ ಟೈಲರಿಂಗ್ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ, ಯಾವುದ್ರ ಬಗ್ಗೆ ತಿಳಿಸ್ಕೊಡ್ಲಿ ಅಂತ ನಾನು ಕೂಡ ಆದಷ್ಟು ತಿಳಿಸ್ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೈಲರಿಂಗ್ ಬಗ್ಗೆ ತುಂಬ ವೀಡಿಯೋಗಳು ಪ್ಲೇಲಿಸ್ಟಲ್ಲಿ ಇದೆ, ಒಂದು ಸರಿ ಚೆಕ್ ಮಾಡಿ. ನಾವು ಬಟ್ಟೆ ಸ್ಟಿಚ್ ಮಾಡೋದೇ ಕಲಿಯೋದಕ್ಕಿಂತ ಮುಂಚೆ ನಾವು ಇದನ್ನೆಲ್ಲ ಯಾವ ರೀತಿ ನಾವು ಮಿಷಿನ್ನಾಗಲಿ ನಾವು ಬಟ್ಟೆನಾಗಲಿ ಯಾವ ರೀತಿ ನಾವು ರೆಡಿ ಮಾಡ್ಕೊಳ್ಬೇಕು ಅದನ್ನು ತಿಳಿಸ್ಕೊಟ್ಟಿದ್ದೀನಿ ನಾನು. ಕಲಿತ ಮೇಲೆ ಹೊಲಿಯೋದಕ್ಕಿಂತ ಕಲಿಯೋದಕ್ಕೆ ಮುಂಚೆ ಏನೆಲ್ಲ ನಾವು ಸ್ಟಾರ್ಟಿಂಗ್ ಕಲಿಯೋರು ಮೊದಲು ಟೈಲರಿಂಗ್ ಕಲಿಬೇಕು ಅನ್ನೋ ಆಸೆ ಇರೋರು ಅದನ್ನೇ ನನ್ನ ವೀಡಿಯೋಗಳನ್ನೆಲ್ಲ ನೋಡಿದರೆ ಖಂಡಿತವಾಗ್ಲೂ ನಿಮಗೆಲ್ಲ ಹೆಲ್ಪ್ ಆಗುತ್ತೆ. ನಾವು ಫಸ್ಟೇ ತೊಗೊಳ್ಳೋವಾಗಲೇ ಕರೆಕ್ಟಾಗಿ ಎಲ್ಲ ನೋಡಿಕೊಂಡು ತೊಗೊಳ್ಬೇಕು. ನಾನು ಸ್ವಲ್ಪ ನೋಡ್ಕೊಳ್ಳಿಲ್ಲ, ಗೊತ್ತಾಗಿಲ್ಲ ನನಗೆ ಲಾಸ್ಟ್ ಟೈಮ್ ತೊಗೊಂಡಿದ್ದು ಚೆನ್ನಾಗಿತ್ತು. ನನಗೆ ಮೋಟ್ರು ಕೂಡ ಯಾರೋ ಹಿಂಗೆ ಒಬ್ಬರು ಬಂದು ಹಾಕ್ಕೊಟ್ಟಿದ್ದು, ಮೆಕ್ಯಾನಿಕ್ ಬಂದು. ಅವರು ಇದನ್ನೆಲ್ಲ ನಮ್ಗೆ ಗೊತ್ತೇ ಇಲ್ಲ, ಕಾರ್ಬನ್ ಲೆಸ್ಸು ಅನ್ನೋದು ಗೊತ್ತಿಲ್ಲ, ಏನಿಲ್ಲ. ಅವರು ಹಾಕ್ಕೊಟ್ರು, ಅದು ಚೆನ್ನಾಗೇ ಇತ್ತು. ನಾನಿಲ್ಲಿ ರೂಮ್ನಲ್ಲಿ ಇನ್ನೊಂದು ಮಿಷಿನನ್ನು ಇಟ್ಕೊಂಡಿದ್ದೀನಿ, ಇದು ಜಿಗ್ಜಾಗ್ ಮಿಷಿನ್ನ ಇಟ್ಕೊಂಡಿದ್ದೀನಿ. ಈ ಮೋಟ್ರೆಲ್ಲ ಅವರೇ ಹಾಕ್ಕೊಟ್ರು. ಅದರಲ್ಲಿ ಕಾರ್ಬನ್ ಲೆಸ್ ಇತ್ತು ಅನಿಸುತ್ತೆ, ಅದು ಸೌಂಡೇ ಬರ್ತಾ ಇರಲಿಲ್ಲ. ಇದು ಚಿಕ್ಕ ಮಿಷಿನ್ ನಂದು. ನಾನಿವಾಗ ಈ ಜಿಗ್ಜಾಗ್ ಮಿಷಿನ್ನ ತೊಗೊಂಡು ಇದಕ್ಕೆ ಸೆಟ್ ಮಾಡ್ಕೊಂಡಿದ್ದೀನಿ. ಇದರ ಹೆಡ್ಡನ್ನು ನಾನು ಬೇರೆ ಯಾರಿಗೂ ಕೊಟ್ಟಿದ್ದೀನಿ. ಇದನ್ನು ನಾನು ಈ ರೀತಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಅದು ಎಷ್ಟು ಚೆನ್ನಾಗಿತ್ತು, ಕಾರ್ಬನ್ ಲೆಸ್ ಇರೋದ್ರಿಂದ ತುಂಬ ಚೆನ್ನಾಗಿತ್ತು ನನಗದು. ನನಗಿದ್ರ ಬಗ್ಗೆ ಗೊತ್ತಿರಲಿಲ್ಲ, ಇವಾಗ ಹೊಸ್ದಾಗಿ ತೊಗೊಳ್ಳೋವಾಗ ನನಗದು ಮೋಟ್ರ್ ಬಗ್ಗೆ ನಾನು ಹಂಗಾಗಿ ಅಂಗಡಿನಲ್ಲಿ ಅವರು ಯಾವುದನ್ನು ಫಿಟ್ ಮಾಡಿ ಕೊಟ್ಟರು ಅದನ್ನೇ ತೊಗೊಂಡೆ ಬಂದುಬಿಟ್ಟೆ. ಇವಾಗ ಗೊತ್ತಾಯಿತು ನನಗೆ. ನೆಕ್ಸ್ಟು ನಾನು ಗುರುವಾರ ಅಷ್ಟೊತ್ತಿಗೆ ಯಾವ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನೋಡಿ. ಧನ್ಯವಾದಗಳು.